ದೇವರಹಿಪ್ಪರಗಿಯಲ್ಲಿ ಅಕ್ರಮ ಪ್ಲಾಟ್ ಹಂಚಿಕೆ. ದೇವರಹಿಪ್ಪರಗಿಯಲ್ಲಿ ಅಕ್ರಮ ಪ್ಲಾಟ್ ಹಂಚಿಕೆ ಆರೋಪ. ಬಡ ಕುಟುಂಬಗಳಿಗೆ ನ್ಯಾಯಕ್ಕಾಗಿ ಡಿಎಸ್ಎಸ್ ಆಗ್ರಹ. ದೇವರಹಿಪ್ಪರಗಿಯಲ್ಲಿ ಭೂ ಅಕ್ರಮದ ವಾಸನೆ. ದಲಿತ ಕುಟುಂಬಗಳ ತಲೆಮಾರುಗಳ ವಾಸಕ್ಕೆ ಕುತ್ತು. ಪ್ಲಾಟ್ ಮಾರಾಟದಲ್ಲಿ ಮಹಾವಂಚನೆ. ಕರ ವಸೂಲಿಯಾದರೂ ಸಿಗಲಿಲ್ಲ ದಾಖಲೆ. ಆತಂಕದಲ್ಲಿ ಬಡ ಜನ. ಈ ಖಾತಾ ದಾಖಲೆ ನೀಡುವುದಕ್ಕೆ ಅಧಿಕಾರಿಗಳ ನಿರಾಕರಣೆ. ಕುಟುಂಬಗಳ ಹಕ್ಕಿಗಾಗಿ ಹೋರಾಟದ ಎಚ್ಚರಿಕೆ. ದೇವರಹಿಪ್ಪರಗಿ ಪಟ್ಟಣದ ಸರ್ವೆ ನಂಬರ್ 18/4 4.32 ಎಕರೆ ಹಾಗೂ 4.32 ಎಕರೆ ಹಾಗೂ 18/2 2ರಿಂದ 12 ಎಕರೆ ಜಮೀನುಗಳಲ್ಲಿನ ಪ್ಲಾಟ್ಗಳಿಗೆ ಸಂಬಂಧಿಸಿದಂತೆ ವ್ಯಾಪಕ ಭ್ರಷ್ಟಾಚಾರ ನಡೆದಿರುವ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯು ಗಂಭೀರ ಆರೋಪ ಮಾಡಿದೆ. ಅಲ್ಲಿ ವಾಸಿಸ್ತಾ ಇರುವ ಬಡ ಕುಟುಂಬಗಳಿಗೆ ಸೂಕ್ತ ಕಾನೂನು ಭದ್ರತೆ ಹಾಗೂ ನ್ಯಾಯ ಒದಗಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗಿದೆ. ಮನವಿ ಪತ್ರದಲ್ಲಿ ನೀಡಿರುವ ಮಾಹಿತಿಯಂತೆ 2005 ರಿಂದ 6ರಲ್ಲಿ ದೇವರಹಿಪ್ಪರಗಿ ಗ್ರಾಮ ಪಂಚಾಯಿತಿಯ ಪುಸ್ತಕ ಸಂಖ್ಯೆ 8 ಮತ್ತು 9ರ ಪ್ರಕಾರ ಮೇಲ್ಕಂಡ ಜಮೀನುಗಳಲ್ಲಿ 250ಕ್ಕೂ ಹೆಚ್ಚು ಗುಂಟಾ ಪ್ಲಾಟ್ಗಳ ಉತಾರೆಗಳನ್ನು ದಾಖಲಿಸಲಾಗಿತ್ತು. ಮೂಲ ಮಾಲೀಕರಾದ ಮೌಲಾ ನಬಿ, ಅಬ್ದುಲ್ ಗಫೂರ ಮುಲ್ಲಾ, ನರಸವ್ವ ಶರಣಪ್ಪ ಮೆಟಗಾರ ಹಾಗೂ ಇತರರ ಹೆಸರಿನಲ್ಲಿ ಈ ಪ್ಲಾಟ್ಗಳಿದ್ವು. 2005 ರಿಂದ 9-10ರ ಅವಧಿಯಲ್ಲಿ ಸಿಂಧಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ 250ಕ್ಕೂ ಹೆಚ್ಚು ಜನರಿಗೆ ಈ ಪ್ಲಾಟ್ಗಳನ್ನು ಮಾರಾಟ ಮಾಡಲಾಗಿತ್ತು. ಜಮೀನು ಖರೀದಿಸಿದ ಸಾರ್ವಜನಿಕರು ಅಂದಿನಿಂದಲೂ ಗ್ರಾಮ ಪಂಚಾಯಿತಿಗೆ ನಿಯಮಿತವಾಗಿ ತೆರಿಗೆ ಪಾವತಿಸುತ್ತಾ ಅಧಿಕೃತ ಉತಾರೆಗಳನ್ನು ಪಡೆದುಕೊಂಡು ವಾಸಿಸ್ತಾ ಇದ್ದಾರೆ. 2015 ರಿಂದ 16ರಿಂದ ಇಲ್ಲಿಯವರೆಗೂ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ತೆರಿಗೆ ಹಾಗೂ ಅಭಿವೃದ್ಧಿ ಕರ ಡೆವಲಪ್ಮೆಂಟ್ ಚಾರ್ಜ್ ಪಾವತಿಸುತ್ತಾ ಬಂದಿದ್ದಾರೆ. ಕೆಲವರು ಈ ಸ್ವತ್ತು ಬಿ ಖಾತಾ ಉತಾರೆಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ನಿಯಮಬದ್ಧ ದಾಖಲೆಗಳಿದ್ರೂ ಸಹ ಮೂಲ ಮಾಲೀಕರ ಕುಟುಂಬಸ್ಥರು ಹಾಗೂ ಕೆಲ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಅಧಿಕಾರಿಗಳು ಅಲ್ಲಿ ವಾಸವಾಗಿರುವ ಬಡ ದಲಿತ ಕುಟುಂಬಗಳಿಗೆ ಅನಗತ್ಯ ಕಿರುಕುಳ ನೀಡುತ್ತಿದ್ದಾರೆ. ಅಲ್ಲದೆ ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಆಸ್ತಿಗಳಿಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳನ್ನು ನೀಡುವುದಕ್ಕೆ ನಿರಾಕರಿಸಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಗುಡಿಮನಿ, ದಲಿತ ಸಂಘರ್ಷ ಸಮಿತಿ ವಿಜಯಪುರ ಸಂಘಟನಾ ಸಂಚಾಲಕರು ರಾಜ್ಕುಮಾರ ರೆಡ್ಡಿ, ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನಾ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಕಾಂತ್ ಭಜಂತ್ರಿ, ತಾಲೂಕು ಅಧ್ಯಕ್ಷರು ದೇವರಹಿಪ್ಪರಗಿ, ಬಸು ಇಂಗಳಗಿ, ಡಿಎಸ್ಎಸ್ ಮುಖಂಡರು ಯಮನೂರ ಮನೂರ್, ಡಿಎಸ್ಎಸ್ ಸಂಚಾಲಕರು ದೇವರಹಿಪ್ಪರಗಿ, ಪಿಂಟು ಬಾಸುತ್ಕಾರ್, ಯುವ ಹೋರಾಟಗಾರರು ಹಾಗೂ ದೇವರಹಿಪ್ಪರಗಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಜನ ಉಪಸ್ಥಿತರಿದ್ದರು. ವರದಿ ಅಮಿತ್ ಮುಲ್ಲಾ, ಖಡ್ಗದ ಹಾದಿ ನ್ಯೂಸ್ ಚಾನೆಲ್ ಸಂಪಾದಕರು. ದೇವರಿಪ್ಪರಗಿ ಪಟ್ಟಣದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆಗಳ ಭೂಮಿಯಲ್ಲಿ ಏನು ಬಿನ್ ಸೇರಿಕೆ ಅಂತ ಹೇಳಿ ಮಾಡಿ ಅದರಲ್ಲಿ ಇವತ್ತು ದೇವರಿಪ್ಪರಗಿ ಪಟ್ಟಣದ 18/4 ಮತ್ತು 18/2ರ 4 ಎಕರೆ 32 ಗುಂಟೆ ಮತ್ತು 2 ಎಕರೆ 13 ಗುಂಟೆ ಜಮೀನುಗಳನ್ನ 2005-6ರಲ್ಲಿ ಅದನ್ನ ಗುಂಟೆ ರೂಪದಲ್ಲಿ ವಿಸ್ತರಣೆ ಮಾಡಿ ಅದನ್ನ ಲೇಔಟ್ ಅನ್ನು ಮಾಡಿ ಸಾರ್ವಜನಿಕರಿಗೆ ಮಾರಾಟವನ್ನು ಮಾಡಿದ್ದಾರೆ. ಆದರೆ ಮಾರಾಟ ಸಂದರ್ಭದಲ್ಲಿ ಏನು ಆಗ ಫಲಾನುಭವಿಗಳು ತೆಗೆದುಕೋಬೇಕಾದ್ರೆ ಗುಂಟೆ ಪ್ಲಾಟ್ ಅಂದ್ರೆ ಪಂಚಾಯತಿ ಒಳಗೆ ಎಂಟ್ರಿ ಐತಿ ಇಲ್ಲ ಅಂತ ಕೇಳ್ತಾರ. ಪಟ್ಟಣ ಗ್ರಾಮ ಪಂಚಾಯತಿ ಅವಾಗಿನ ಗ್ರಾಮ ಪಂಚಾಯತಿ ಪಿಡಿಒ ಅವರು ಅದು ಹ್ಯಾಂಗ ಅವರು ಅವರ 8 ನಂಬರ್ ಮತ್ತು 9 ನಂಬರ್ ಪುಸ್ತಕದಲ್ಲಿ ದಾಖಲೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. 8 ಮತ್ತು 9 ನಂಬರ್ ಪುಸ್ತಕಗಳಲ್ಲಿ ದಾಖಲೆ ಮಾಡಿ ಉತ್ತಾರಿಗಳನ್ನು ಕೊಟ್ಟಾಗ ಉತ್ತಾರಿ ಐತಪ್ಪ ಇಲ್ಲಿ ಪ್ಲಾಟ್ ಐತಿ, ಜಮೀನು ಮಾಲೀಕರ ಹೆಸರಲ್ಲಿ ಐತೆ ತಿಳ್ಕೊಂಡು ಸುಮಾರು 250 ಜನ ಫಲಾನುಭವಿಗಳು ಪ್ಲಾಟ್ ಅನ್ನ ಖರೀದಿ ಮಾಡಿದಾರ. ಅವಾಗ ಸುಮಾರು 2005-6ರಿಂದ 10ರವರೆಗೆ ಅಂದ್ರೆ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಒಂದೊಂದು ಪ್ಲಾಟ್ಗಳನ್ನ ಖರೀದಿ ಮಾಡೋದೈತಿ. ಈಗ ಆಗಿನ ಬೆಲೆಗೆ ಈಗಿನ ಬೆಲೆಗೆ ತೂಕ ಮಾಡಿ ನೋಡಿದಾಗ ಸುಮಾರು 25 ರಿಂದ 30-35 ಲಕ್ಷ ರೂಪಾಯಿ ಬೆಲೆ ಬರ್ತದೆ. ಹಾಗಾಗಿ ಸುಮಾರು ಎಲ್ಲ ಅಲ್ಲಿ ತಗೊಂಡಿರ್ತಕ್ಕಂಥವ್ರು ಮನೆಗಳು ಇಲ್ಲಾರ್ದವ್ರು, ಬಡ ಫಲಾನುಭವಿಗಳು, ಜಮೀನು ಇಲ್ಲಾರ್ದವ್ರು ಏನು ತಮ್ಮ ಬಂಗಾರವನ್ನ ಒಡವೆಯನ್ನ ಮಾರಿ ಅಲ್ಲಿ ಪ್ಲಾಟ್ ಅನ್ನು ಖರೀದಿ ಮಾಡಿದ್ದಾರೆ. ನಿಂಗನಗೌಡ ರಾಮನಗೌಡ ಪಾಟೀಲ್ ಅಂತಕ್ಕಂಥವ್ರು ಅದು ಮೂಲ ಮಾಲೀಕರು ಏನು
ನರಸವ್ವ ಶರಣಪ್ಪ ಮೆಟ್ಗಾರ ಮತ್ತು ಇನ್ನೊಬ್ಬರು ಮಲಾನ್ ಬಿ ಅಬ್ದುಲ್ ಗಫೂರ್ ಮುಲ್ಲಾ ಅಂತಕ್ಕಂಥ ಮೂಲ ಮಾಲೀಕರು. ಅವರ ಪ್ಲಾಟ್ನಲ್ಲಿ ಏನಪ್ಪ ಅಂದರೆ ಪ್ಲಾಟ್ಗಳನ್ನು ಏನು ಸಿಂಡಿಗಿ ಸಬ್ ರಿಜಿಸ್ಟರ್ನಲ್ಲಿ ಏನು ನೋಂದು ಹಾಕಿದಾರ. ಅದು ಸರ್ಕಾರದ ಏನದ ನಿಯಮಾವಳಿ ಪ್ರಕಾರನೇ ಖರೀದಿ ನೋಂದು ಹಾಕಿದಾರ. ಅದರ ಜೊತೆಗೆ ಮುಂದೆ 2015-16ರಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕೂಡ ಏನು ಅವರು ಹಂಗೆ ಅಲ್ಲಿಂದ ಇಲ್ಲಿಯವರು ಖರೀದಿ ಆಗಿದ್ದ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲ ರೀತಿಯಿಂದ ಕರಗಳನ್ನು ಗರ್ಭಪಟ್ಟಿ ತುಂಬಿದಾರ, ಕರೆಂಟಿನ ಬಿಲ್ ಕಟ್ಟಿದಾರ ಮತ್ತು ಅಲ್ಲಿ ಮನೆಗಳು ಕಟ್ಟಿಕೊಂಡು ವಾಸವಾಗಿದ್ದಾರ. ಮತ್ತೆ ಇತ್ತಿತ್ತಲಾಗಿ ಬಂದಿಂದ ಬಿ ಖಾತೆ ಅಂತೇಳಿ ಸರ್ಕಾರ ಜಾರಿಗೆ ಮಾಡಿಂದ ಅಲ್ಲಿ ಬಿ ಖಾತೆಯನ್ನು ಮಾಡಿಕೊಂಡು ಕಂಪ್ಯೂಟರ್ ಉತ್ತಾರನೂ ಕೂಡ ತೆಗೆದುಕೊಂಡ್ರ. ಆದ್ರೂ ಕೂಡ ಅಲ್ಲಿ ಮೂಲ ಮಾಲೀಕರು ಬಂದು ಇದು ನಮ್ಮ ಜಾಗದ, ಇದು ಬಿಡ್ರಿ, ಇಲ್ಲಪ್ಪ ಅಂದ್ರೆ ನಾವೆಲ್ಲ ಡೋಜರ್ ಹಚ್ಚಿ ಕೆಡುತ್ತೀವಿ ಅಂತೇಳಿ ಭಯಭೀತನಗೊಳಿಸ್ತಾ ಇದಾರ, ದಬ್ಬಾಳಿಕೆ ಮಾಡ್ತಾ ಇದಾರೆ. ಅದರ ಜೊತೆಗೆ ನಾವು ಪಟ್ಟಣ ಪಂಚಾಯತಿಗೆ ಓಡಿ ಬಂದು ಇಲ್ಲ ನಾವು ಪ್ಲಾಟ್ ಹಿಂಗೆ ತೊಂದಿದ್ದೆವು, ಹಿಂಗೆ ಖರೀದಾಗ್ಯದ, ಈ ಥರ ಮಾಲಕರು ಬಂದು ಯಾರೋ ನಾವು ಮಾಲಕರು ಅಂತೇಳಿ ಬಂದು ನಮ್ಗೆ ಧಮಕಿ ಕೊಡ್ತಾ ಇದಾರೆ ಮತ್ತು ಉತ್ತಾರಿ ಅವ್ರಿಗೆ ತೋರಿಸ್ಬೇಕಾಗಿದೆ. ಉತ್ತಾರಿ ಕೊಡ್ರಿ ಅಂದ್ರೆ ಇಲ್ಲ, ಉತ್ತಾರಿ ಕೊಡೋಕ್ಕಾಗಲ್ಲ, ಅದು ಪ್ಲಾಟ್ ಬೇರೆಯವ್ರದ್ದು ಐತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಗಾಬರಿಗೊಂಡು ಭಯಭೀತಗೊಂಡಿರ್ತಕ್ಕಂಥ ನಮ್ಮ ಸಮುದಾಯಗಳು ಇವತ್ತು ಬಹಳ ಅನ್ಯಾಯ ಆಗಿದೆ. ಇಂಥ ಏನು ಡೂಪ್ಲಿಕೇಟ್ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ನ ಕಡಿವಾಣ ಹಾಕಬೇಕು ಮತ್ತು ಡೂಪ್ಲಿಕೇಟ್ ಉತ್ತಾರಿ ಕೊಟ್ಟಿರ್ತಕ್ಕಂಥವ್ರಿಗೆ ಕಡಿವಾಣ ಹಾಕಬೇಕು ಮತ್ತು ಡೂಪ್ಲಿಕೇಟ್ ಖರೀದಿ ಆಗ್ತಕ್ಕಂಥ ಸಬ್ ರಿಜಿಸ್ಟರ್ ಯಾರಿದ್ರು ಅವರೆಲ್ಲರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು. ಒಂದು ವೇಳೆ ಅವರೆಲ್ಲರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸದಿದ್ದ ಪಕ್ಷದಲ್ಲಿ ಮತ್ತು ಈ ಮೂಲ ಮಾಲೀಕ ಲೇಔಟ್ ಮಾಡಾಗ ಅವನು ಕೂಡ ಸ್ಥಳೀಯರಾಗಿದ್ದು ಏನೋ ಲೇಔಟ್ ಹಾಕೋ ಟೈಮ್ನಾಗ ಅಲ್ಲೇ ಅದಾರ, ಖರೀದಿ ಮಾಡೋದು ಗೊತ್ತೈತಿ, ಖರೀದಿ ಆಗಿಂದ ಮನೆ ಕಟ್ಟುವಾಗನು ಕೂಡ ಅಲ್ಲೇ ಅದಾರ. ಯಾವುದೇ ರೀತಿಯಿಂದ 20 ವರ್ಷಗಳಿಂದಲೂ ಕೂಡ ಯಾವುದೇ ತಕರಾರು ಬಂದಿಲ್ಲ. ಆದ್ರೆ ನಿಂಗನಗೌಡರಿಗೆ ಮತ್ತು ಮೂಲ ಜಮೀನು ಮಾಲೀಕರಿಗೆ ಏನು ಸಮಸ್ಯೆ ಬಂದಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಸಮಸ್ಯೆ ಬಂದಿದ್ದಕ್ಕಾಗಿ ಅವ್ರು ಬಂದು ನಮ್ಮನ್ನು ಕಿರಿಕಿರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸೂಕ್ತವಾಗಿರ್ತಕ್ಕಂಥ ಒಂದು ತಂಡವನ್ನು ರಚನೆ ಮಾಡಿ ನಿವೃತ್ತ ಅಧಿಕಾರಿಗಳು ಮತ್ತು ನಮ್ಮನ್ನ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಕೂಡಿ ಅಲ್ಲಿ ಒಂದು ಟೀಮ್ ಅನ್ನು ರಚನೆ ಮಾಡಿ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ರಚನೆ ಮಾಡಿ ಅನ್ನು ಸೂಕ್ತ ತನಿಖೆ ಮಾಡಿ ತಪ್ಪಿಸ್ತರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಒಂದು ವೇಳೆ ಒಂದು ವಾರದ ಒಳಗೆ ಮಾಡದಿದ್ದ ಪಕ್ಷದಲ್ಲಿ ನಾವು ತಾಲೂಕು ಆಡಳಿತ ವಿರುದ್ಧ ಸುಮಾರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಕ್ಕೆ ನಾವು ಹಿಂಜರಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಎಚ್ಚರಿಕೆ ಮುಖಾಂತರ ಏನು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಈ ಜನರನ್ನ ಮತ್ತು ದೀನ ದಲಿತರ ಕಾರ್ಮಿಕರ ಜನರಿಗೆ ಕೂಡಲೇ ಸ್ಪಂದಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ಲಾಟ್ ನಾವು ನಿಂಗನಗೌಡ ಪಾಟೀಲ್ ಅವ್ರು ಹಾಕ್ಯಾರ. ಆದ್ರೆ ಅವ್ರ ಹೆಸರನ್ನೇ ಖುದ್ದ ಜಾಗದೇ ಇಲ್ಲ, ಅವರು ಆ ಮಾಲೀಕ ತತ್ವನೇ ಇಲ್ಲ. ಆದರೂ ನಮ್ಮ ಸಬ್ ರಿಜಿಸ್ಟರ್ ಒಳಗೆ ಎಲ್ಲ ಖರೀದಿ ಹಾಕಿದವ್ರು ನಿಂಗನಗೌಡ ಪಾಟೀಲ್ ಅವರು. ಆದ ಕಾರಣ ನಮ್ಗೆ ನ್ಯಾಯ ಸದ್ದವರು ಮೊದಲಿನ ಮಾಲಕರು ಬಂದು ಹೊಲದ ಮಾಲಕರು ಬಂದು ನಾನು ನಿಮ್ಮದು ಒಟ್ಟು ಕೆಡುತ್ತೇವೆ ಮಾಡ್ತೀವಿ, ಮನೆ ಕಟ್ಟೇವಿ, ಎಲ್ಲರೂ ಮಿನಿಮಮ್ ಅಂದ್ರೆ ಒಂದು 100 ಮನೆ ಆಗ್ಯಾವ. ಇಲ್ಲಿ 100 ಮನೆಯನ್ನು ಕೆಡುತ್ತೇವೆ ಅಂತೇಳಿ ಧಮಕಿ ಹಾಕ್ಲಾತ್ತಾರ. ಹಿಂಗಾಗಿ ನಮ್ಮ ನ್ಯಾಯಕ್ಕಾಗಿ ಇಲ್ಲಿ ಹೋರಾಟಕ್ಕೆ ಬಂದೇವಿ. ದಯವಿಟ್ಟು ನಮ್ಮ ನ್ಯಾಯ ಸಿಗಬೇಕಾಗಿ ನಾವು ನೆನಪು ಕೇಳ್ಕೊತೀವಿ.